ಅಣ್ಣ ಅಪ್ಪ ಹೇಳೋದೇನ ಬರಬರಿನೇ. ಆದರೆ ಈಗ ಸದ್ಯಕ್ಕೆ ಸ್ವಲ್ಪ ನಾನು ಯಾವಾಗೂ ಹಂಗೆ ದುಡ್ಡು ಕೊಡ್ರಿ ಅಂತ ಹೇಳ್ತಿದ್ದಿಲ್ಲ. ಈ ಸಲ ಚಲೋ ದುಡಿತಾ ಅದಾರ. ದುಡಿಬೇಕನ್ನೋ ಒಂದು ಜವಾಬ್ದಾರಿನೂ ಬಂದೈತಿ. ಸ್ವಲ್ಪ ಬಾಡಿಗೆ ಕಳ್ಸಕ್ಕೆ ಈ ಮಾಲ್ ತುಂಬೇದು ಕಳ್ಸಕ್ಕೆ ಮಾಡಕ್ಕೆ ಅದು ಅಪ್ಪೆ ಗಾಡಿನ ಟಮ್ ಗಾಡಿ ಅದ. ಅದು ಒಟ್ಟು ಅದ್ರ ಅವಶ್ಯಕತೆ ಇತ್ತಂತೆ. ಅದಕ್ಕೆ ಬಾಯ್ ಬಿಟ್ಟು ನಾನು ಕೇಳಿದ್ದು. ಇಲ್ಲ ಅಂದ್ರೆ ಅಣ್ಣ ನಾನು ರೊಕ್ಕ ಕೇಳ್ತಿದ್ದಿಲ್ಲಪ್ಪ. ಯಾಕೆ ಸುಮ್ಮನೆ ಕೇಳಿವ್ರಿಗೆ ಕೊಡಿಸ್ಬೇಕು ಅನುಕೂಲ ಆಕತಿ ಇವ್ರಿಗೆ ಇನ್ನೋಟ್ ಅಂತೇಳಿ ನಾನು ಹಂಗೆ ಕೊಡ್ಸೋಕ್ಕೇ ಅಲ್ಲ. ಈ ಸಲ ಭಾಳ ಕೇಳಿದ್ರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇದು ಮಾಡಿದ್ದೆ. ಆಮೇಲೆ ಇವರು ದಾರ್ಯಾಗ ಬರ್ತಾ ಇದಾರ ಅನ್ನೋದು ಒಂದು ನಂಬಿಕೆ ಬಂದಿತ್ತಾ, ಹಂಗಾಗಿ ಕೇಳಿದ್ದೆ ನಿಮಗೆ. ಯಾವಾಗ ಬಂದ್ರಿ ದೇವರಾಜಣ್ಣರ? ಹಿಡಿಯ ಪ್ರಭಾವತಿ ಹಿಡಿ. ಇದ್ರಾಗ ಕೋಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಆಮ್ಯಾಗ ಇದು ಏನದು ಒಟ್ಟು ಕೋಳಿ ಮಾಡಕ್ಕೆ ಏನೇನು ಬೇಕಲ್ಲ ಎಲ್ಲ ತಂದೆ ನೋಡಿದ್ರಾಗ. ಹಂಗೆ ಇದು ಶಿವುಟು ಐತಿ ನೋಡಿದ್ರಾಗ ಬರ್ತಾ ಯಾಕೆ ನೆನಪಾತ. ನಮ್ದ ಒಂದು ಚಲೋ ಕೋಳಿನ ಎಳೆದ ನೋಡಿ ಹೊಡ್ಕೊಂಬಂದಿನಿ, ಬರಬ್ಬರಿ ಐತಿ. ತೋ ಇಡಿ. ತತ್ತಿನೂ ತಂದೇನಿ, ಅವೊಂದೆರಡು ಕುಚ್ಬಿಡು, ಮುದ್ದಿ ಮಾಡು. ಇವೆಲ್ಲ ಯಾಕೆ ತಂದ್ರಿ? ನಿಮ್ಮ ಅಣ್ಣ ಬಂದಾನಂತ ಫೋನ್ ಹಚ್ಚಿದ್ದಿಲ್ಲ ನೀನು, ಮತ್ತೆ ಹಂಗೆ ಕಳಿಸ್ತೀಯನ? ಪಾಪ ಇಲ್ಲಿ ಮಟ್ಟ ರೊಕ್ಕ ಕೊಡಕ್ಕೆ ಬಂದಾರ, ರೊಕ್ಕ ಕೊಟ್ಟು ಹಂಗೆ ಹೋಗ್ಬೇಕು. ಬೇಡ, ಕೊಂಡು ಹೋಗ್ಲಿ, ಏನಾಗದೈತಿ. ಹೋಗು, ಕಡಗಡ ಅಡಿ ಮಾಡು. ಅಲ್ಲ ರೀ, ಅವನು ರೊಕ್ಕ ಕೊಡಕ್ಕೆ ಹೋ ಮಾತಾಡ್ಬೇಕು. ಈಗ ನಾವಿಬ್ರು ಮಾತಾಡ್ಕೊಂಡು ನಿಂತ್ರೆ ಅವ್ರೇನು ಅನ್ಕೋಬೇಕು. ನಾ ಎಲ್ಲ ಮಾತಾಡ್ತೇನೆ, ನೀವು ಹೋಗು. ಅಯ್ಯೋ ದೇವ್ರೆ, ನನ್ನ ಅಣ್ಣ ರೊಕ್ಕ ಕೊಡಕ್ಕೆ ಬಂದಾನಂತ ತಿಳ್ಕೊಂಡು ಇವ್ರಿಷ್ಟೆಲ್ಲ ತಂದಾರ. ಈಗ ಅವ್ರು ರೊಕ್ಕ ಕೊಡಕ್ಕೆ ಬಂದಿಲ್ಲ ಅಂತ ಗೊತ್ತಾತಂದ್ರೆ ಏನಂತಾರ ಏನಾತಾಗ. ಹಾಳಾದ ಗಂಡಸಂಡಿ ಸಾಕ. ಮತ್ತೆ ಯಾವಾಗ ಬಂದ್ರಿ ದೇವರಾಜಣ್ಣರ? ಮನ್ಯಾಗ ಅಪ್ಪಾರ ಆರಾಮದಾರ? ಬರ್ಬೇಕು ಅನ್ಕೊಂಡೇರಿ, ಆ ಕಡೆ ಆಗಲೇ ಇಲ್ಲ. ಅಷ್ಟೊತ್ತಿಗೆ ಮೊನ್ನೆ ಬಂದು ಹೋದ್ರಲ್ಲ ಮಾವಾರ. ಮಾವ ಅದು ಹೆಂಗೆ ನಡೆಯತಿ? ವ್ಯಾಪಾರ ಎಲ್ಲ ಚಲೋ ನಡೆಯಕತ್ತೇನ್ರಿ ಈಗ? ಓ ಭರ್ಜರಿ ಅಂದ್ರೆ ಭರ್ಜರಿ. ನಿಜ ಭಾರಿ ಚಲೋ ನಡೆಯಕತ್ತೈತ್ರಿ. ಇದರಿಂದ ಆರ್ಡರ್ ಅದು ಹಿಡ್ಕೊಂಬರ್ತೇನಲ್ಲ, ಹೋಗಿ ಅಂಗಡಿ ಕೇಳಿ ಬರೋದ್ರಿಂದ ಒಂದು 4 ಅಂಗಡಿ ಸಿಕ್ಕಾವ ಈಗ ತಿಂಗಳಿಗೆ. ಹಂಗೆ ಅಲ್ಲ, ಅದು ದಿನಾನು ಸರಬರಾಜು ಮಾಡೋದೇ ಇರ್ತೈತಿ. ಯಾಕಂದ್ರೆ ಅವರು ಚಿಕನ್ ಅಂಗಡಿ ನೋಡ್ರಿ, ಅದು ಮತ್ತು ಪ್ರೆಸ್ ಅಡಿಗೆ ಮಾಡೆಲ್ಲ ಕೊಡ್ಬೇಕಲ್ಲ ಅವರು. ಹಂಗಾಗಿ ದಿನಾನು ಮಾಡೋದಿರ್ತೈತಿ ಆ ಸರಬರಾಜು. ಆಮೇಲೆ ಒಂದಿರು ತತ್ತಿನೂ ಬೇಕಂತ ಹೇಳಾರ. ಹಂಗೆ ಇನ್ನೂ ಸಾಲಲ್ಲ ಹೇಳ್ಬೇಕಂದ್ರೆ. ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದಿಷ್ಟು ಕೋಳಿ ತತ್ತಿ ಇಡಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅವಾಗ ಸಾಲ್ತತಿ. ಈಗ ಸದ್ಯಕ್ಕೆ ನಮಗೆ ಎಷ್ಟಿದ್ರು ಕಡಿಮೆನೇ ಒಂಥರ ನಮಗೀಗ. ಚಲೋ ನಡೀತೈತಿ ಈಗ. ಅದನ್ನೇ ನೋಡ್ರಿ, ಈಗ ಕೋಳಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅವನ್ನೆಲ್ಲ ತುಂಬಿಕೊಟ್ಟು ಇದು ಬಾಕ್ಸಿಗೆ ಹಾಕಿ ಕ್ಲೀನ್ ಮಾಡಿ ಎಲ್ಲ ತೆಗೆದೆಲ್ಲ ಸ್ವಚ್ಛ ಮಾಡಿ ಅವನು ಬೇರೆ ತುಂಬಬೇಕು. ಜೊತೆಗೆ ತತ್ತಿನೂ ಒಂದಿದ್ರಾಗ ಇಟ್ಕೊಂಡು ಹೋಗ್ಬೇಕು. ಬೈಕ್ ನಾವು ಹೊಂದಂಗೆ ಇಲ್ಲದು. ಎಷ್ಟೊತ್ತಿದ್ರು ದೊಡ್ಡ ಗಾಡಿನೇ ಬೇಕು ಅದಕ್ಕೆ. ದೊಡ್ಡ ಗಾಡಿ ಅಂದ್ರೆ ನಮ್ಮೂರಾಗಿ ಇಲ್ಲೊಬ್ಬ ಒಂದು ಐತಿ ಶೇಖಪ್ಪಂದು. ಅವ್ನು ಏನಾಗತ್ತೈತಿ ಅಂದ್ರೆ ಅವ್ನು ಹೆಚ್ಚಿನ ಬಾಡಿಗೆ ಕೇಳಕತ್ತಾನ. ಅವಂಗ ಬಾಡಿಗೆ ಕೊಟ್ಟು ಕಳ್ಸ. ಇದ್ರೊಳಗೆ ನಮ್ದೇ ಒಂದು ಸ್ವಂತ ಆಗ್ಬಿಟ್ರಿ, ನಮ್ಮ ಗಾಡಿಗೆ ಒಂಚೂರು ಡೀಸೆಲ್ ಪೆಟ್ರೋಲ್ ಏನು ಬರ್ತೈತಿ ಅದನ್ನ ಹಾಕಿಸ್ಕೊಂಡು ತೊಗೊಂಡು ಹೋಗ್ಬೋದಲ್ಲ ಅಂತ ನನ್ನ ತಲೆಯಾಗ. ಹಂಗಾಗಿ ಒಂಚೂರು ಈ ಗಾಡಿ ತೊಗೋಬೇಕನ್ನ ವಿಚಾರ ಮಾಡಿ ನಿಮ್ಮ ತಂಗಿ ಕಡೆ ಒಂಚೂರು ಕೇಳಂತ ಹೇಳಿದ್ ನೋಡ್ರಿ. ಇಲ್ಲಾಂದ್ರೆ ಹಂಗೆ ನನಗೆ ಈಗ ಏನು ಅವಶ್ಯಕತೆ ಇದ್ದಿದ್ದಿಲ್ಲ. ಹೋಗೋದು ಬರೋದೆಲ್ಲ ಏನು ಅವಶ್ಯಕತೆ ಇಲ್ಲ. ಇದೇ ಕಾರಣಕ್ಕೆ ನೋಡ್ರಿ ಈಗ ಭಾಳ ಒಂದು ಪಚಿತಿ ಆದಂಗೆ ಆಗ್ಬಿಟ್ಟತಿ. ಅಂತೂ ಮಿಕ್ಕಿ ಈಗ ಗಾಡಿ ನೋಡಕ ನಾನು ನೀವೇ ಹೋಗ್ಬಿಡಣ, ಏನಂತೀರಿ? ಎಂತ ತಗೋಬೇಕು, ಏನು ಮಾಡ್ಬೇಕು ಅಂತೇಳಿ ನೀವೇ ಮುಂದಿಂತ ಅಲ್ಲೇ ಕೊಟ್ಬಿಡ್ರಲ್ಲ ರೊಕ್ಕನ. ಮತ್ತೆ ಯಾಕೆ ನನ್ನ ಕೈಯಾಗ ಕೊಡ್ತೀರಿ, ಏನಂತೀರಿ? ಯಾಕಂದ್ರೆ ಅಂದಾಜು ನನಗೂ ಎಷ್ಟಾಕೈತೆ ಅಂತ ಗೊತ್ತಿಲ್ಲ, ರೇಟ್ ನಿಮ್ಗೆ ಹೇಳಕ್ಕೆ. ಹಂಗಾಗ್ಬಿಟ್ಟತಿ. ನಾನು ಎಂದು ವಿಚಾರಿಸ್ತೇವಲ್ಲ ಮಾಡ್ದೇವಲ್ಲ, ಅದಕ್ಕೆ ಒಂಚೂರು ನೀವೇ ಜೊತೆಗೆ ಬಂದ್ಬಿಟ್ರಿ ಅಂದ್ರೆ ನಂಗೆ ಇನ್ನೋಟ್ ಅನುಕೂಲ ಆಗ್ಬಿಡ್ತೈತಿ. ನೋಡಿ ಮಾಡಿ ತಗೊಂಡು ಬಂದ್ಬಿಡೋಣ ಅಂತ, ಏನಂತೀರಿ? ಅಲ್ಲ ಅದೇನ ಸರಿ ಮಾವರ, ಅದು ಸರಿ. ಆದರೆ ಈಗ ಗಾಡಿ ತಗೊಳಕ್ ರೊಕ್ಕ ಅದು ಎಷ್ಟಾಕತ್ತೆ ಅಂತ ವಿಚಾರ ಮಾಡತ್ತೀರನ? ಏನು ತಲೆ ಕೆಡಿಸ್ಕೋಬೇಡ್ರಿ. ರೊಕ್ಕ ಹೊಳಗೆ ಕೊಡ್ತಾನ ಇಲ್ಲ ಅಂತ ವಿಚಾರ ಮಾಡತ್ತೀರನ? ರೊಕ್ಕನ ಕೊಡ್ತೇನ್ರಿಪ್ಪ, ಕೊಡ್ತೀನಿ. ರೊಕ್ಕ ಏನು ನಾ ಮುಳುಗ್ಸಂಗಿಲ್ಲ ಈ ಸಲ ಮಾತ್ರ. ಈ ಸಲ ಅಂತಲ್ಲ, ನನಗೂ ಒಂದು ಜವಾಬ್ದಾರಿ ಅಂತ ಬಂದೈತಿ. ದುಡಿಬೇಕು, ಒಂದೇನೋ ಹೌದು ಅಲ್ಲ ಆಗ್ಬೇಕು 4 ಮಂದಿಯಾಗ. ಅದು ನಮ್ಮ ಅಣ್ಣನಿಗಿಂತ ನಾನು ಒಂಚೂರು ಬೆಳಿಬೇಕು ಅನ್ನೋದು ನನ್ನ ತಲೆ ಬಂದೋಗ್ಬಿಟ್ಟತಿ. ನೀವೇನು ತಲೆನೇ ಕೆಡಿಸ್ಕೋಬೇಡ್ರಿ. ನಿಮ್ಮ ರೊಕ್ಕ ಕೊಡೋ ಜವಾಬ್ದಾರಿ ನಮ್ದು. ಕೊಡ್ತೇನೆ. 1 ರೂಪಾಯಿ ಇಟ್ಕೊಳ್ಳೋದಿಲ್ಲ ನಾನು. ಇದು ಆದಷ್ಟು ದೊಡ್ಡ ನಿಮ್ದು ಕೊಟ್ಟು ಮುಗಿಸಿನೇ ನನ್ನ ಲಾಭ ಅಂತ ನಾನು ಉಳಿಸ್ಕೊಳ್ಳೋದು. ಅಲ್ಲಿ ಮಠ ನಾನು ಅದು ರೊಕ್ಕ ನಿಮ್ದು ತೀರ್ಸೋ ಮಠ ಬೇರೆ ವಿಚಾರ ಏನು ಮಾಡೋದೇ ಇಲ್ಲ. ಈಗ ಹೊರಗೆಲ್ಲಾರು ತಂದುಬಿಟ್ಟೆ ಅಂದ್ರೆ ರೊಕ್ಕನ ಬಡ್ಡಿ ಕಟ್ರಿ ಅಂತಾರೆ. ಅದಕ್ಕೆ ಒಂಚೂರು ನೀವೇ ಕೊಟ್ಟರೆ ಕೈಗಡ ಇಸ್ಕೊಂಡು ಕೈಗಡ ಕೊಟ್ಬಿಡ್ತೀನಿ. ಅದಕ್ಕೆ ನನ್ನ ಹತ್ರ ಈ ಒತ್ತಿ ಇಡಕ್ಕೆ ಏನೂ ಇಲ್ಲ. ಹಂಗೆ ಬಂಗಾರ ಬೆಳಿನೂ ಇಲ್ಲ ಒತ್ತಿ ಇಡಕ್ಕೆ. ಏನಂದ್ರೆ ಏನೂ ಇಲ್ಲ. ಏನು ಮಾಡಲಿ ಹೇಳ್ರಿ ನಾನಾರ? ಈ ಒತ್ತಿ ಇಡಕ್ಕೆ ನನ್ನ ಹತ್ರ ಏನಾರ ಇದ್ದಿದ್ರೆ ನೀವು ಕೇಳೋದ ಬೇಡ್ರಿ, ನಿಮ್ಮನ್ನು ಕೇಳ್ತಿದ್ದಿಲ್ಲ. ನಾನೇ ಏನಾರ ವಿಚಾರ ಮಾಡ್ತಿದ್ದೆ. ಮೊದಲೇ ಈ ಗಾಡಿ ಬೇಕಾಕತಿ ಅಂತೂ ನನಗೆ ಗೊತ್ತಾಗಿಲ್ಲ. ಮೊದಲೇ ಈ ಗಾಡಿ ಹಿಂಗೆ ತೊಗೋಬೇಕಾಕತಿ ಅಂತ ಗೊತ್ತಾಗಿದ್ರೆ ಹೊಲ ಒತ್ತಿ ಹಾಕೋ ಹೊತ್ನಾಗ ನಾನು ಇನ್ನೊಂದು 2-3 ಲಕ್ಷ ರೂಪಾಯಿ ಜಾಸ್ತಿ ಬೇಕು ಅಂತ ಕೇಳಿಸ್ಕೊಂತಿದ್ನೋ ಏನೋ. ಇಲ್ಲ ಅಲ್ಲ, ಅವ್ರ ಅಳ್ತಿ ಮೀರಿ ಹೆಂಗೆ ಕೊಡ್ತಾರೆ ಬಿಡು. ಹೊಲದ ಅರ್ಧ ರೇಟೇ ಅಲ್ಲ ಕೊಡೋದು. ಒಟ್ಟು ಫಜೀತಿ ಆಗ್ಬಿಟ್ಟತ್ ನೋಡ್ರಿ ಈಗ ಅದಕ್ಕೆ. ಈಗ ಟಮ್ ತೊಗೊಂಡ್ರು ಚಲೋ ಅಂತೀರ, ಏನು ಬೇರೆ ಯಾವ್ದಾರ ಟಾಟಾ ಸಿ ತಗೊಲ್ಲ, ಏನು ತಗೊಲಿರಿ? ಅಯ್ಯೋ ದೇವ್ರಿ, ಏನಪ್ಪ ಮಾಡೋದು? ಈ ಮನುಷ್ಯ ಮಾತಾಡೋದು ನೋಡಿದ್ರೆ ಖಾಯಂ ದುಡಿಬೇಕನ್ನೋ ಛಲ ಬಂದತಿ. ಪಾಪ ಅದಕ್ಕೆ ರೊಕ್ಕ ಕೇಳತ್ತಾನ ಅನ್ನಿಸ್ತತಿ. ಆದರೆ ಅಪ್ಪ ನೋಡಿದ್ರೆ ರೊಕ್ಕ ಇಲ್ಲ ಅಂತ ಹೇಳೋ, ಬೇಕಾದ್ರೆ ಅವನೇ ದುಡ್ಡು ತಗೊಲಿ ಅಂತ ಅಪ್ಪ ಅಂತತಿ. ನಾನು ಏನು ಮಾಡಲಿ? ಎಲ್ಲಿದಾರ ಸಾಲ ತೆಗಿಸಿ ಕೊಡಲೆ? ಅಲ್ಲ, ಅದಕ್ಕೆ ಬಡ್ಡಿ ನಾ ಕಟ್ಬೇಕಲ್ಲ ಮತ್ತೆ. ಈಗ ನನ್ನ ಹತ್ರನೂ ಹಂಗೆ ಬಂಗಾರ ಏನೈತಿ ಒತ್ತಿ ಇಡೋಕೆ?
ಇಟ್ರೆ ನಾನು ಹಿಂತಿದೆ ಏನಾರು ಒತ್ತಿಡ್ಬೇಕು, ಇಲ್ಲ ಅವನ ಕಡೆ ಇಸ್ಕೊಂಡು ಒತ್ತಿಡ್ಬೇಕು. ಅವು ಅಪ್ಪಗೆ ಹೇಳಾರ್ದ ಕೊಡ್ತಾಳ ಇಲ್ಲ, ಏನು ಮಾಡೋದು? ಏನು ಮಾಡಲಿ ಗೊತ್ತಾಗಲ್ತಲ್ಲ. ಇಲ್ಲ ಅನ್ನಕ್ಕೆ ಮನಸ್ಸು ಬರುವಲ್ತು, ಇಲ್ಲ ಅಂತ ಹೇಳಕ್ಕೆ ಮನಸ್ಸು ಬರುವಲ್ತು. ಏನು ಮಾಡಲಿ? ಅಲ್ಲ ನಾನು ಒಬ್ಬನೇ ಮಾತಾಡಕತ್ತೀನಿ, ನೀವೇನು ಮಾತೇ ಆಡ್ವಲ್ರಪ್ಪ. ಈಗ ಹೇಳ್ರಿ ಏನಾತ್ ಈಗ? ಯಾವಾಗ ಹೋಗೋಣ ಗಾಡಿ ತರಕ್ಕೆ? ಇವತ್ತೇ ಹೋಗ್ಬಿಡಣ? ಇವ್ರಿ ರೊಕ್ಕ ಇಲ್ಲಂತೆ. ಏನ ರೊಕ್ಕ ಇಲ್ಲಂತ? ಏಯ್ ಅಡ್ಗೆ ಗಿಡ್ಗೆ ಮಾಡಕ್ ಹೋಗ್ಬಿಡ ಏನ? ರೊಕ್ಕ ಇಲ್ಲ ಅಂತಂದ್ರೆ ಏನು ಅರ್ಥದ? ನಮ್ಮ ಪಜಿತಿ ಯಾರ ಮುಂದೆ ಹೇಳಣ? ಬತ್ತಲ್ಲ ನನಗೆ ಮತ್ತೆ ಈಗ ಮಾವನ ಮನೆ ಸಹಾಯ ಮಾಡ್ಲಾರ್ದ ಮಂದಿ ಕೇಳಕ್ ಹೋಗಿಲ್ಲನ? ಒಂದ್ ಸ್ವಲ್ಪ ಏನೋ ಓದ್ಜಾಗೈತೆ ಅಂತ ಕೇಳಕತ್ತಿರೋದು. ಊರಾಗಲ್ಲ ಮಾತಾಡ್ತೀವಿ, ಒಂದು ಸಹಾಯ ಮಾಡ್ಸಕ್ಕಾಗಲ್ಲ? ಮಾವರೇ ಅಲ್ಲ, ಅಕ್ಕಿಗೆ ಯಾಕೆ ಕುದುರಾಡ್ತೀರಿ? ರೊಕ್ಕಿಲ್ಲ ಅಂತಂದ್ರೆ ಇವತ್ತಿಲ್ಲ, ನಾಳೆ ಇಲ್ಲ ನಾಡ್ದು ನಂದೊಂದು ರೊಕ್ಕ ಬರೋದೈತಿ, ಹೊರಗೆ ಕೊಟ್ಟಿದ್ದು. ಆ ರೊಕ್ಕ ಬಂದ ತಕ್ಷಣ ಕೊಡ್ತೇನಂತೆ, ಇಲ್ಲ ಗಾಡಿ ನಾನೇ ಕರ್ಕೊಂಡು ಕೊಡಿಸ್ತೇನಂತೆ. ಒಂದು 2 ದಿನ ತಡ್ಕೊರಿ, 2 ದಿನ ತಡ್ಕೊರಿ. ಈಗಿಲ್ಲ ಅಷ್ಟೇ, ಇವತ್ತಿಲ್ಲ. ಓ ಹೌದಾ? ಹಂಗಾರೆ ಸರಿ. ನಾನು ರೊಕ್ಕಿಲ್ಲ ಅನ್ನೋದು ಕೇಳಿ ಇದೇನಪ್ಪ ನಂಗೆ ಆಗ್ಬಿಡ್ತು. ಅದು ಹೋಗ ಗಡಗ್ನ ಅಡ್ಗೆ ಮಾಡು. ಎಷ್ಟೊತ್ತು ಮಾಡ್ತೀಯ? ಅಲ್ಲ ಮಾವರ, ನಂಗೆ ಕುಂತು ಉಣ್ಣಷ್ಟು ಪುರ್ಸತ್ತಿಲ್ಲ, ಹೋಗ್ಬೇಕು. ಒಟ್ಟು ನೀವು ಕರೆಕ್ಟಾಗಿ ದುಡಿತೀರಲ್ಲ? ಏನು ಹೆಚ್ಚು ಕಮ್ಮಿ ಮಾಡಲ್ಲಲ್ಲ? ದುಡ್ಡು ನೋಡ್ರಿ, ದುಡ್ಡು ಅನ್ನಿಸ್ಕೊಂಡತ್ತದ. ರೊಕ್ಕ ದೇವರ ಅದೇ ಅಂತ ತಾಮ್ರ ದುಡ್ಡು ತಾಯಿ ಮಕ್ಕಳನ್ನು ಕೆಡಿಸ್ತತಂತೆ. ಅದಕ್ಕೆ ಈ ರೊಕ್ಕದ ವಿಷಯದಾಗ ತಂದಿ ತಾಯಿ ಅಣ್ಣ ತಮ್ಮ ಏನು ಬರಲ್ಲ. ಸುಮ್ಮನೆ ಮಕ್ಕ ಕೆಡಿಸ್ಕೋಬಾರ್ದು ನೋಡ್ರಿ. ಈಗ ರೊಕ್ಕ ಯಾವಾರ್ದ ಕರೆಕ್ಟ್ ಇದ್ದ ಆ ಮನುಷ್ಯಾಗ ನಡರಾತ್ರಾಗ ಹೋಗಿ ಕೇಳಿದ್ರು ರೊಕ್ಕ ಸಿಗ್ತತಿ. ಯಾವಾಗ್ಲೂ ವ್ಯವಹಾರ ಅನ್ನೋದು ಕೂದಲ ಏನದು ಬೆಣ್ಣೆ ಕೂದಲ ತೆಗ್ದಂಗೆ ಇರ್ಬೇಕ ಹೊರತು ಮತ್ತೆ ಈ ಸೋಳವಾಗ ಒಂಥರ ಕೊಡವಾಗ ಒಂಥರ ಆಗ್ಲೇಬಾರ್ದ್ರಿ ಮಾವರ. ಮತ್ತೆ ನಾ ಇದ್ದಿದ್ದಂಗೆ ಹೇಳಾಕತ್ತೇನೆ ಏನ್ರಿ. ಈಗ ನಾ ನಿಜ ಹೇಳ್ಬೇಕಂದ್ರೆ ನನ್ನ ಕಡೆ ಈಗ ಯಾರ ರೊಕ್ಕನೂ ಇಲ್ರಿ. ನಾನೀಗ ಹೊರಗೆ ಎಲ್ಲಾರು ಬೇರೆ ಕಡೆ ಈಗ ಏನಂತಂದ್ರೆ ಬರ್ಬೇಕು ಅಂದೆಲ್ಲ ಅವ್ರ ಕಡೆನೂ ಇಸ್ಕೊಳಕತ್ತೀನಿ. ಇಸ್ಕೊಂಡೇ ಕೊಡ್ಬೇಕು ಈಗ ನಾನು ನಿಮ್ಗೆ ಕೊಟ್ರೆ. ಅದು ನಿಜ ಹೇಳ್ಬೇಕಂದ್ರೆ ಅಪ್ಪ ಏನು ಹೇಳಿ ಕಳ್ಸಿತ್ತು ಅಂದರೆ, ಬೇಡ ಅವನೇ ದುಡ್ಡು ತಗೋಲಿ ಅಂತ ಹೇಳಿತ್ತು. ದುಡ್ಡು ತಗೋಲಿ ಅಂತೇಳಿ ಹೇಳಿತ್ತು. ಈಗ ನೀವು ಭಾಳ ಇದು ಮಾಡತ್ತೀರಿ, ಈಗ ನಿಮ್ಗೆ ಅನಿವಾರ್ಯ ಐತಿ ಅಂತ ಈಗ ನಾ ಸ್ವಲ್ಪ ರೊಕ್ಕದ ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕಷ್ಟೇ. ಹಂಗೆ ಅನ್ಕೋಬೇಡ್ರಿ ನೋಡ್ರಿ, ನಾನು ವ್ಯವಹಾರದಾಗ ಇಷ್ಟು ಕರೆಕ್ಟ್ ಇರ್ತೇನೆ ಅಂದ್ರೆ ಅಷ್ಟು ಕರೆಕ್ಟ್ ಇರ್ತೇನೆ. ನೀವು ಏನೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಏನಾಗೋದಿಲ್ಲ. ದುಡ್ಡು ನಿಮ್ಗೆ ಏನ್ರಿ, ನೀವು ಸಾಲ ಮಾಡಿ ಕೊಟ್ಟಿದ್ದು ಹಂಗೆ ಕೊಡ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ಸಾಲ ಗೀಲ ಯಾಕೆ ಮಾಡ್ತೀರಿ? ನಿಮ್ಮ ಹತ್ರಕ್ಕೆ ಬೇಕಾದಷ್ಟು ದುಡ್ಡು ಐತಲ್ಲ, ಸಾಲ ಮಾಡ್ಬೇಕು ಅಂತೀರಿ. ಸಾಲ ಮಾಡೋಂಥದ್ದು ಏನೈತ್ರಿ? ನಿಮ್ಗೆ ಏನು ಕಡಿಮೆ ಆಗೈತಿ ಹೇಳ್ರಿ? ರೊಕ್ಕ ಐತಿ, ರೊಕ್ಕ ಐತಲ್ಲ, ಸಾಲ ಮಾಡಿ ಕೊಡೋಂಥದ್ದು ಏನಿಲ್ಲಪ್ಪ, ಹೌದಿಲ್ಲ? ಕೊಡ್ರಿ, ಅದೇ ಯಾಕೆ ಸಾಲ ಮಾಡ್ತೀರಿ? ಸುಳ್ಳೆ ಅಂದರೆ ಬೇರೆದವ್ರದ್ದು ಅಂದ್ರೆ ಕರೆಕ್ಟ್ ಟೈಮಿಗೆ ಕೊಡ್ತೇನೆ ಅಂತ ನಿಮ್ಮ ತಲೆಗನ. ಅಲ್ಲಪ್ಪ ನಿಮ್ದಂದ್ರೂ ಕರೆಕ್ಟ್ ಟೈಮಿಗೆ ಕೊಡ್ತೇನೆ, ನಾನೇನು ಇದು ಮಾಡೋಲ್ಲ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ರಿ ನಮ್ಮ ಕಡೆ ರೊಕ್ಕ ಇಲ್ಲ ಈಗ. ಅಲ್ಲ ನಮ್ಮದೇ ಅಲ್ಲಿ ಮನಿ ಅದು ಹಿಂದದು ಇದು ಕಟ್ಟಿಸ್ಕೊಳ್ಳಿಲ್ಲನ? ಕೇಳ್ರಿ ಕಿನ್ನ, ನಮ್ಮ ಕಡೆ ರೊಕ್ಕ ಎಲ್ಲ ಐತಿ. ಇಲ್ಲ, ನಾನು ಬರೋ ಪಗಾರದ ಮನೆ ನಡ್ಸ್ಕೊತೇವಿ, ಹೊಲದಾಗ ಬೆಳೆ ಪೀಕು ಅಷ್ಟಕ್ಕಷ್ಟೇ ನಮ್ಮದು ಒಂಚೂರು ಬೇಕಲ್ಲ ಜೀವನಾಂಶಕ್ಕೆ. ಹಂಗಾಗಿ ಅಪ್ಪಗೂ ವಯಸ್ಸತ್ತು ಬರ್ತಾ ಆಗಲ್ಲ. ಅದಕ್ಕೆ ಈಗ ಮಾತು ಬೇಡ ಸುಮ್ಮನೆ ಯಾಕದು. ಈಗ ಕೊಡ್ತೇನೆ ರೊಕ್ಕನ, ಕರೆಕ್ಟ್ ಟೈಮಿಗೆ ವಾಪಸ್ ಕೊಟ್ಬಿಡ್ರಿ. ಮನೆಗೆ ಹೋಗಿ ಮಾತಾಡ್ಕೊಂಡು ಹೇಳ್ತೇನೆ. ಸರಿ. ಅಲ್ಲ ಮಾತಾಡ್ತೀರಿ? ಮಾತಾಡ್ಕೊಂಡು ಹೇಳ್ರಿ ಹಂಗಾರ. ಸರಿ, ಬರ್ತೇನೆ ಪ್ರಭಾವತಿ. ಅಣ್ಣ ಊಟ ಮಾಡ್ಕೊಂಡು ಹೋಗು. ಇಲ್ಲಪ್ಪ, ಇನ್ನೂ ಬರ್ತೀನಿ, ನಾನು ಕೆಲಸದ. ಬರ್ತೇನೆ ರೀ ಮಾವ್ರ. ನಿಧಾನಣ್ಣ. ಅಲ್ಲೇ ನಿಮ್ಮ ಅಣ್ಣಂದೇನ? ಅಲ್ಲ ಒಂದು ಅದೊಂದು ಗಾಡಿಗೆ ರೊಕ್ಕ ಕೊಡೋಕೆ ಇಷ್ಟು ಮಾತಾಡ್ತಾರಲ್ಲ ಇವ್ರು. ಒಂದು ಸ್ವಲ್ಪ ಕೊಡಬಾರ್ದನ? ಏನೋ ಆಪತ್ತು ಕಷ್ಟ ಅಂದಾಗಿ ಬಾರಿ ಬಿಡ ಇವ್ರು. ಕಷ್ಟ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನಾರು ನೋಡಿ ಇವ್ರು. ತಕ ನಾನು ಹಂಗಾರ ರೊಕ್ಕನ ತಂದಾನ ಅಂತ ತಿಳ್ಕೊಂಡು ತಿನ್ನಕ ಕೋಳಿ ಗಿಳಿ ಎಲ್ಲ ಸ್ವಚ್ಛ ಮಾಡಿಸ್ಕೊಂಡ್ ಬಂದೇನಿ. ಹದ ಸಿಕ್ತೈತೆ ಅಂದ್ರೆ ಅಷ್ಟೇ ನೀವು. ಇಲ್ಲ ಅಂದ್ರೆ ನೀವ 70 ಬಾಯಾಗ ನೀರು ಬಿಡೋದಲ್ಲ ನೀವು ಅಂತವ್ರು ನೀವು. ಮತ್ತೆ ಹೌದು, 70 ಬಾಯಾಗ ನೀರು ಬಿಟ್ಟು ಏನಾಗಬೇಕಾಗೈತೆ? ಅವ್ರೇನು ಎದ್ದು ಕುಂದಿರ್ತಾರನ್ನ? ಬದುಕಿರೋರು ಬಾಯಾಗ ಬಿಡ್ಬೇಕು. ಏನು ಚಂದ ಹೇಳ್ತಿರ್ರಿ, ನೀವೇ ಮೆಚ್ಕೋಬೇಕಷ್ಟೇ. ಚಲೋ ತೆಂಗೆ ಕಬಾಬ್ ಅದು ಮಾಡು, ಏನ ಅಡ್ಗೆ ಮಾಡು, ಉಂಡ್ರಾತ್ ಮತ್ತೇನು ಮಾಡೋದು. ಇನ್ನೊಂದು 2 ದಿನಕ್ಕೆ ರೊಕ್ಕ ತಂದು ಕೊಡ್ಬೇಕು ಅವ್ರು. ಮತ್ತು ಇಲ್ಲಾಂದ್ರೆ ನಾನು ಇನ್ನೊಮ್ಮೆ ಅವ್ರ ಮಾತು ಏನು ಕೇಳೋದಿಲ್ಲ. ಮತ್ತು ಈಗ ಹೇಳಕತ್ತೇನೆ, ನಾನು ಅವ್ರ ಮಾತು ಕೇಳಬೇಕು ಮಾಡಬೇಕು ಅಂತಂದ್ರೆ ಮತ್ತೆ ಕರೆಕ್ಟಾಗಿ ರೊಕ್ಕ ತಂದು ಕೊಡಕ್ಕೆ ಹೇಳೋರಿಗೆ. ಕೇಳಾರ್ದ ಎಲ್ಲೋಕ್ಕಿರಿ? ರೊಕ್ಕ ತಂದು ಕೊಡು ಅಂತ ಏನು ದೊಡ್ಡ ಜೋರು ಮಾಡಕತ್ತಿರಲ್ಲ, ಯಾಕೆ? ಯಾಕಂತ? ಬಾರಿ ನಿಮ್ದು. ಇದ್ರೆ ಕೊಡ್ತಾರ, ಇಲ್ಲಾಂದ್ರೆ ಇಲ್ಲ. ನೀವೇನು ಮುಂಗಂಡ ಏನು ಅವ್ರಿಗೇನು ದುಡ್ಡು ಕೊಟ್ಟಿಲ್ಲ ಏನು? ಈ ಥರ ಜೋರು ಮಾಡಿ ಕೇಳೋದೆಲ್ಲ ನನ್ನಂತಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೂ ಗೊತ್ತೈತಿ ಇದಕ್ಕೆ ಏನು ಮಾಡ್ಬೇಕಂತೇಳಿ. ಮತ್ತು ನಾನೇ ಹೇಳ್ತೀನಿ, ಯಾರು ರೊಕ್ಕ ರೂಪಾಯಿ ಏನು ಬೇಡಪ್ಪ, ಆರಾಮಾಗಿರು ನಿನ್ನ ಪಡಿಗೆ ನೀನು. ಇವ್ರದ್ದು ಏನು ಹಿಂಗೆ ರಾಡಿ ಇರೋದ ಇವ್ರದ್ದು ಅಂತ ಹೇಳ್ತೇನೆ. ಮತ್ತೆ ಇದ್ಯಾ ಸೀಮೆ ಏಂತೆ ಏನಪ್ಪ ತಗ ಎಲ್ಲೋಗಿದ್ದೆ? ಏನಾಯ್ತು ನಿಮಗೆ? ಎದಕ್ಕೆ ಹಂಗೆ ಓದಾಡಕತ್ತೀರಿ? ಎದಕ್ಕೆ ಕುದುರಾಡತ್ತೀನಿ? ಕರೆ ಹೇಳ.
ನನ್ನ ಯಾಕೆ ಬಿಡಿಸ್ಕೊಂಬಂದವ ನಾಗನಗೌಡ ಬೊಗಳ್ತಿಯ ಏನ್ ಇಲ್ಲಡ ಜೀವಂತ ಇಲ್ಲೇ ಹುಗ್ದ ಬಿಡ್ತಾನ ಮತ್ತ ನಿಮ್ಗೇನ್ ತಲೆ ಕೆಟ್ಟತನ ಎದಕ್ ಬಿಡಿಸ್ಕೊಂಬಂದ ಅಂದ್ರ ಕೈ ಕಾಲು ಹಿಡಿದು ಬೇಡ್ಕೊಂಡೆ ಮತ್ತೇನ್ ಮಾಡ್ಬೇಕು ನನ್ನ ಕರ್ಮ ಬಿಡಿಸ್ರಿ ನನ್ನ ಗಂಡನ ಹಿಂಗ್ ಜೈಲ್ನ ಸಿಕ್ಕೊಂಡನ ಅಂತೇಳಿ ನಿನ್ ಹೆಣ ಎತ್ಲಿ ನೀನ್ ಮಾಡ್ಬಾರ್ದು ಕೆಲಸ ಮಾಡಿ ನೀನ್ ಜೈಲಿಗೆ ಹೋಗಿದ್ದಕ್ಕೆ ನಾನು ಇಷ್ಟೆಲ್ಲ ಒದ್ದಾಡ ಬಾಳ ಆಯ್ತು ನಿನ್ನ ನನಗ ಮಾತಾಡ್ತೀನಿ ನೀನು ಕರೆ ಹೇಳ ನೀನ್ ಅವನ ಜೊತೆಗೆ ಚಕ್ಕಂದ ಆಡಕತ್ತಿಲ್ಲ ನೀನು ಇಲ್ಲ ಯಾರಂದ್ರ ಸುಳ್ಳು ಬೊಗಳ್ತೀಯ ಸುಳ್ಳು ನನಗೇನು ವಿಷಯ ಗೊತ್ತಾಗಲ್ಲ ಅಂತ ಮಾಡಿಯಾ ಆ ನಿಮ್ಮಂತ ನವರಂಗಿ ಆಟ ಆಡೋದೆಲ್ಲ ಬಣ್ಣ ಪಟಕ್ಕನ ಹೊರಗೆ ಬಿದ್ದ್ಬಿಡ್ತತಿ ವಾ 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 ನೀನೇನು ಒಬ್ಗಿದ್ದು ಹಬ್ಬ ಮಾಡೋಕ್ಕೆಲ್ಲ ಬಿಡು ನೀನು ಈಗ ನಿನಗೆ ಆಮ ಬೇಕಾದ್ ನಾನು ಇಬ್ಬರದು ಆಟ ಆಡೋಕ್ಕೆ ಒಳ್ಳೆ ಭಾರಿ ಅನುಕೂಲ ಆಗ್ಬಿಡ್ತಲ್ಲ ಮತ್ತೇನೈತಿ ಬಾಯ್ ಮುಚ್ಚ ಸಾಕ ನಾವಿಬ್ರು ಹಂಗೇನಾರು ಇದ್ದಿದ್ರೆ ನಿನ್ ಯಾಕೆ ಬಿಡಿಸ್ಕೊಂಬರ್ತಿದ್ದೆ ನಿನ್ ಬಿಡಿಸ್ಕೊಂಬರೋ ಬದ್ಲಿ ನಾನು ಆರಾಮಾಗೆ ಇರ್ತಿದ್ನಲ್ಲ ನಿನ್ನ ಕಷ್ಟಪಟ್ಟು ಹೊರಗೆ ತರಕ್ಕೆ ಅಲ್ಲ ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದೆ ಹೋಗಿ ಇವ್ರ ಕೈಕಾಲು ಹಿಡಿದು ನೀನು ಬಿಡಿಸ್ಕೊಂಬರಂಗೆ ಮಾಡಿದ್ದೆ ಆ ಹೇಳ ನೀವು ಹೊರಗಿದ್ರೆ ನಮ್ಗೆ ಅನುಕೂಲನೋ ನೀನು ಜೈಲ್ನಾಗ ಇದ್ರೆ ನಮ್ಗೆ ಅನುಕೂಲನೋ ನಾನು ಅಂತ ಹೆಣ್ಣಲ್ಲ ಹಂಗೆಲ್ಲ ಮಾತಾಡಕ್ ಹೋಗಬೇಡ ಇಂಥ ಮಳ್ಳಿ ಆಟ ಆಡ್ಬಿಟ್ರೆ ಮಳ್ಳಿ ಹಂಗೆ ಮಾತಾಡಿದ್ರೆ ನಾನು ಸುಮ್ಮನೆ ಆಗ್ಬಿಡ್ತೇನೆ ಮಾಡಿಯೇನ ಆ ಅಬ್ಬಾ ಅಬ್ಬಾ ನಿನಗೆ ಇನ್ನೇನು ಹೇಳ್ಬೇಕಾತಂತೆ ನನಗೆಲ್ಲ ಗೊತ್ತು ಏನ ನಿನ್ನ ಆಟ ಏನ ನನ್ನ ಬಿಡಿಸ್ಕೊಂಬಂದಂಗೆ ಮಾಡಿ ಊರನ ಮಂದಿ ಮತ್ತೆ ನಿಮ್ಗೆ ಏನು ಅನ್ಬಾರ್ದಲ್ಲ ನಿನಗೆ ನನ್ನ ಬಿಡಿಸ್ಕೊಂಬಂದು ಈಗ ಅವನ ಜೊತೆಗೆ ಆಟ ಶುರು ಮಾಡಿ ಏನ ಎಷ್ಟನೇ ಸಲ ಇದು ಹೋಗ್ಯಾಕೆ ಬರ್ತಾ ಇರೋದು ಅವನಂತೇಳಿ ನಡಿ ನಿನ್ನ ಮನೆ ಬಿಟ್ಟು ನಡಿ ನಿನ್ನ ಮನ್ಯಾಗ ಮಾತ್ರ ಇರ್ಬೇಡ ನನ್ನ ಸಿಟ್ಟು ಬರ್ತಾ ಇರೋ ಸಿಟ್ಟಿಗಿಲ್ಲಡ ನಿನ್ನ ಮತ್ತೆ ಕುಡ್ಗೋಲ್ ತೊಗೊಂಡು ಕಡ್ದ ಬಿಡ್ತಾನೆ ಮತ್ತೆ ನಾನು ತಲೆ ಕೇಳ್ತಂದ ಅವ್ವಾ ಅವ್ವಾ ಬಿಡ್ರಿ ಕಾಲವ್ವಾ ಬಿಡ್ರಿ ಏನು ಆಟ ಆಡ್ತಿ ನನಗ ಮೋಸ ಮಾಡ್ತಿ ನಿನ್ನ ತಕ್ಕಿನ ಸುಮ್ ಬಿಡ್ತೇನೆ ಅಂತ ಮಾಡಿಯ ನಾನು ಇಲ್ಲಡ ಇದ ಫಸ್ಟ್ ಇದ ಲಾಸ್ಟ್ ಇನ್ನೊಂದ್ಸಲ ಏನಾರ ಹೊರಗೆ ಹೋದಿ ನಿಂದ ಒಂದು ಆಟ ನನಗೇನಾರು ಕಣ್ಣಿಗೆ ಬಿತ್ತು ಅಂದ್ರೆ ಮತ್ತೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ ಮತ್ತೆ ನಿನ್ನ ನೋಡ್ತಿರ್ ನಿನ್ನ ಕರೆ ಹೇಳ ಅವ ನಿನ್ಗೆ ಏನು ಹೇಳಿದ್ದ ಯಾಕ ನನ್ನ ಬಿಡಿಸ್ಕೊಂಬರ್ಬೇಕು ಅಂದ್ರೆ ನೀನು ಅವ್ನ ಜೋಡಿ ಇರ್ಬೇಕಂತ ಹೇಳಿದ್ ನಾನು ಇಲ್ಲ ರೀ ಏನು ಅಂತದಿಲ್ಲ ಅವ್ವ ಬಿಡ್ರಿ ಬಾಯ್ ಬಿಡಲ್ಲ ನೀನು ಅಷ್ಟು ಸುಲಭಕ್ಕೆ ಬಾಯ್ ಬಿಡಕ್ಕೆಲ್ಲ ನೀನು ಬಾ ಬಿಡ್ತೇನೆ ತುಳಿ ಬಿಡ್ರಿ ಆಯ್ತು ಮತ್ತೇನ್ ಮಾಡ್ಲಿ ಅಣ್ಣನು ಕಂಪ್ಲೇಂಟ್ ವಾಪಸ್ ತಗೋಲಿಲ್ಲ ರುದ್ರಣ್ಣನಿಗೂ ಆಗಲ್ಲ ನಾನು ಎಲ್ಲಿಂದ ಯಾರ ಜೊತೆಗೆ ಅಂತ ಬಡ್ದಾಡ್ಲಿ ಯಾರನ್ನ ಕೇಳಲಿ ನಂಗೆ ಏನು ಮಾಡೋಕ್ಕೂ ಗೊತ್ತಾಗ್ಲಿಲ್ಲ ರೀ ನಾನು ಏನು ಮಾಡಲಿ ನಾನು ಅನಿವಾರ್ಯವಾಗಿ ನಾನು ಹೋಗಿ ಕೇಳಿದ್ದು ಬಿಡಿಸ್ಕೊಂಬರ್ತೀನಿ ಆಯಿತು ಹಿಂಗೆ ಅಂದಿದ್ದಕ್ಕೆ ಹ್ಞೂ ಅಂದು ನನಗೆ ನೀವು ಹೊರಗೆ ಬರಬೇಕಾಗಿತ್ತು ಅದಕ್ಕೆ ಹ್ಞೂ ಅಂದೆ ಅಷ್ಟೇ ಕೈ ಬಿಡ್ರಿ ನಿನ್ನ ಹಿಂಗಾಗಿ ನಾನು ಹೊರಗೆ ಬರೋ ಬದ್ಲಿ ತಗ ನಾನು ಅಲ್ಲೇ ಇರ್ತಿದ್ನಲ್ಲೇ ಚೀ ಈಗ ತಲೆ ಎತ್ಕೊಂಡು ಹೆಂಗೆ ಅಡ್ಡಾಡೋದು ನಾನು ಅವ್ನ ಇದ್ರಿಗೆ ತಲೆ ಎತ್ಕೊಂಡು ಅಡ್ಡಾಡೋದು ಹೆಂಗೆ ನಾನು ಛೇ ಇಂಥ ಹೆಂಡತಿ ಯಾರಿಗೆ ಬೇಕಿಕ್ಕಿ ನೋಡ ಇನ್ನೇನು ಹೇಳ್ತಾನೆ ಕೇಳ ನನ್ನ ವಿಚಾರವಾಗಿ ತಲೆ ಹಾಕಂಗಿಲ್ಲ ನೀನು ಏನು ಹೇಳಂಗಿಲ್ಲ ಕೇಳಂಗಿಲ್ಲ ನಿನ್ನ ಪಾಡಿಗೆ ನೀನು ಇರ್ಬೇಕು ಅವ್ವ ಬಿಡ್ರಿ ಯಾಕೆ ಹಿಂಗೆ ಮಾಡ್ತೀರಿ